ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ಗೆ ಇದು ಟ್ಯೂಸ್ಡೇ ಲಾಗ್ ಆಗಿರುತ್ತೆ. ಇದರೊಳಗೆ 5 o'clock 5 o'clock ಎದ್ದೆ ಬಿಸಿನೀರೆಲ್ಲ ಕುಡಿದು ನಂದು ಎಕ್ಸಸೈಸ್ ಏನಿದೆ ಎಲ್ಲ ಮುಗಿಸಿ ಸ್ಮೂತಿ ಮಾಡ್ಕೊಳ್ಳೋಣ ಅಂತೇಳಿ ಮ್ಯಾಂಗೋ ಸ್ಮೂತಿ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಯಾವ್ದಾರ ಹಣ್ಣಿಂದ ಈ ತರ ಮಾಡ್ಕೊಂಡು ಕುಡೀರಿ, ತುಂಬಾನೇ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು. ಹಾಗೆ ಸ್ಕಿನ್ ಗ್ಲೋ ಆಗಿರ್ಬೋದು, ಏರ್ಗಾಗಿರ್ಬೋದು, ವೆಯ್ಟ್ ಲಾಸ್ಗಾಗಿರ್ಬೋದು ಅಥವಾ ಎಲ್ಲದಕ್ಕೂ ತುಂಬಾನೇ ಒಳ್ಳೇದು. ಸಬ್ಜೆ ಅಥವಾ ಚಿಯಾ ಸೀಡ್ಸ್ ಯಾವ್ದಾದ್ರು ಹಾಕೊಂಡು ಒಂದು ಹಣ್ಣು ಜೊತೆ ಈ ತರ ಸೇರ್ಸ್ಕೊಂಡು ಕುಡೀರಿ. ಎಷ್ಟು ಬೆನಿಫಿಟ್ ಇದೆ ಗೊತ್ತಾ ಇದ್ರಲ್ಲಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದು ದಿನ ಟ್ರೈ ಮಾಡಿದ್ರೆ ಸಾಕು, ನೆಕ್ಸ್ಟ್ ಡೇ ಅದೇ ಬೇಕು ಅಂತ ಅನ್ಸುತ್ತೆ. ಹಾಗೆ ನಮ್ ಲೈಫ್ ಅಲ್ಲೂ ಕೂಡ ಅದೊಂದು ರೊಟೀನ್ ಆಗಿ ಬದಲಾಗುತ್ತೆ. ಈ ಟೀ ಕಾಫಿ ಕುಡಿಯೋ ಬದಲು ಈ ತರ ಹಣ್ಣೊಂದು ಏನಾರ ಜ್ಯೂಸು ಬೆಳಿಗ್ಗೆ ಟೈಮು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಕೂಡ ತುಂಬಾನೇ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಇಲ್ಲಿ ನಾನು ಬೆಳಿಗ್ಗೆಲೆ ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಮಾವಿನಕಾಯಿ ಚಿತ್ರಾನ್ನ. ಈರುಳ್ಳಿ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಮಾವಿನಕಾಯಿನ ತುರಿದು ಒಗ್ಗರಣೆ ಮಾಡ್ಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಇವಾಗಿನ ಫುಡ್ ಸ್ಟೈಲ್ ಚೇಂಜ್ ಮಾಡ್ಕೊಬೇಕು ಅಂತ ಹೇಳಿ ನಮ್ಮ ಮನೇಲಿ ಎಲ್ಲಾರು ನಾವು ತಿನ್ನೋ ಫುಡ್ ಸ್ವಲ್ಪ ಕ್ರಮೇಣವಾಗಿ ಬದಲಾಯಿಸ್ಕೊಳ್ಳೋಣ ಅಂತ ಹೇಳಿ ಮಾರ್ನಿಂಗ್ 1 ಬೌಲು ತರಕಾರಿ, 1 ಬೌಲು ಹಣ್ಣು ಟಿಫನ್ ಜೊತೆ ಇರ್ಲೇಬೇಕು ಅಂತ ಹೇಳಿ. ಮಧ್ಯಾಹ್ನ ಟೈಮ್ ಯಾರು ಊಟಕ್ಕಿರಲ್ಲ, ಸೊ ಮಾರ್ನಿಂಗ್ ಟೈಮು ಇದನ್ನ ಆಡ್ ಮಾಡ್ಕೊಳ್ಳೋಣ ಅಂತೇಳಿ 1 ಬೌಲು ತರಕಾರಿ, ಏನಾದ್ರೂ ಹಣ್ಣು, ಒಂದ್ ಹಣ್ಣು ಒಂದ್ ತರಕಾರಿ. ಫಸ್ಟ್ ಡೇ ನಾನು ಸೌತೆಕಾಯಿ ಯೂಸ್ ಮಾಡಿದೆ. ಸೌತೆಕಾಯಿ ವೆಯ್ಟ್ ಲಾಸ್ ಗಂತೂ ತುಂಬಾ ಒಳ್ಳೇದು. ಹಾಗೆ ಶುಗರ್ ಇರೋರಂತೂ ಎವ್ರಿ ಡೇ ತಿನ್ನಿ. ಇದ್ರಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ಪಪ್ಪಾಯ ಕೂಡ ಹೆಲ್ತ್ ಗೆ ಕರುಳನ್ನ ಕ್ಲೀನ್ ಮಾಡುತ್ತೆ, ಮತ್ತೆ ಕ್ಯಾನ್ಸರ್ ತುಂಬಾ ಒಳ್ಳೇದು. ಹಾಗೆ ಸ್ಕಿನ್ ಗ್ಲೋ, ವೆಯ್ಟ್ ಲಾಸ್, ಬ್ಲಡ್ ಪ್ರೆಷರ್, ಶುಗರ್ ಲೆವೆಲ್ ಕಮ್ಮಿ ಹಿಡಿಯುತ್ತೆ. ಹಾಗೆ ಕಣ್ಣಿಗೆ ಇವಾಗಂತೂ ಮಕ್ಳಿಗಂತೂ ಯಥೇಚ್ಛವಾಗಿ ಕೊಡಿ, ಕಣ್ಗಂತೂ ತುಂಬಾನೇ ಒಳ್ಳೇದು. ಈ ತರ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದಾಯ್ತು. ಹಾಗೆ ಸಂಜೆ RCB ಮ್ಯಾಚ್ ಇರೋ ಕಾರಣ ಮಧ್ಯಾಹ್ನ ಟೈಮ್ ಆಸ್ ಯೂಸಲ್ ನಾವು ಅಡಿಗೆ ಅಷ್ಟಾಗಿ ಮಾಡಲ್ಲ. ಮಧ್ಯಾಹ್ನ ಟೈಮ್ ಯಾರು ಇರಲ್ಲ ಊಟಕ್ಕೆ. ಸೊ ನೈಟಿಗೆ ಅಂತೇಳಿ ಎಗ್ ರೋಲ್ ಮಾಡೋಣ ಅಂತೇಳಿ ಇಲ್ಲಿ ಮಕ್ಕಳು ಕೂಡ RCB ಮ್ಯಾಚ್ ಹಾಕೊಂಡು ಕೂತಿರೋದ್ರಿಂದ ಎಗ್ ರೋಲ್ ಕೇಳಿದ್ರು. ಎಗ್ ರೋಲ್ ಮಾಡಕ್ಕೆ ಅಂತೇಳಿ ಇಲ್ಲಿ ಕ್ಯಾಪ್ಸಿಕಮ್ಮು, ಮತ್ತೆ ಈರುಳ್ಳಿ, ಮತ್ತೆ ಎಲೆಕೋಸು ಇಷ್ಟನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಈ ತರ 1 ನಿಮಿಷ ಉಪ್ಪೆಲ್ಲ ಕರಗೋವರೆಗೆ ಈ ತರ ಕಲಸಿ ಇಟ್ಕೊಬೇಕು. ಅದಕ್ಕೆ ಗರಂ ಮಸಾಲ, ಚಿಲ್ಲಿ ಪೌಡರ್ ಮತ್ತೆ ಚಾಟ್ ಮಸಾಲ ಇಷ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ಮೊಸರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಇವಾಗ ಎಗ್ ರೋಲ್ ಅಲ್ಲಿ ಒಳಗಡೆ ಎಲ್ಲ ಹಾಕೊಡ್ತಾರಲ್ಲ ಅವರು ಸಾಸ್ ಹಾಕ್ತಾರೆ. ಏನು ಸಾಸ್ ಇಲ್ಲ, ಟೊಮೊಟೊ ಕೆಚಪ್ ಹಾಕ್ತಾರೆ, ಇಲ್ಲಾಂದ್ರೆ ಟೊಮೊಟೊ ಸಾಸ್ ಹಾಕ್ತಾರೆ. ನೀವು ಈ ತರ ಮನೇಲೆ ಪ್ರಿಪೇರ್ ಮಾಡಿ ಕೊಡ್ಬೋದು ಮಕ್ಕಳಿಗೆ. ತುಂಬಾನೇ ಹೆಲ್ತಿ, ಇದು ಹೈ ಪ್ರೋಟೀನ್. ಎಗ್ಗು ಮತ್ತೆ ಇಲ್ಲಿರುವಂತ ಕ್ಯಾಪ್ಸಿಕಮ್ ಆಗ್ಲಿ, ಎಲೆಕೋಸ್ ಆಗ್ಲಿ, ಈರುಳ್ಳಿ, ಮೊಸರು ಎಲ್ಲ ಹೈ ಪ್ರೋಟೀನ್ ಇರೋದ್ರಿಂದ ಮಕ್ಕಳು ಹೆಲ್ತಿಗೆ ತುಂಬಾನೇ ಒಳ್ಳೇದು. ಅಂಡ್ ಇಲ್ಲಿ ಮೈದಾದಲ್ಲಿ ಮಾಡ್ತಾ ಇಲ್ಲ, ನಾನು ಗೋಧಿಲ್ ಮಾಡ್ತಾ ಇದ್ದೀನಿ. ಗೋಧಿಲ್ ಮಾಡೋದ್ರಿಂದ ತುಂಬಾನೇ ಹೆಲ್ತ್ ಒಳ್ಳೇದು. ಆದಷ್ಟು ಮೈದಾ ಮತ್ತೆ ಶುಗರ್ ಎರಡು ಕೂಡ ಅವಾಯ್ಡ್ ಮಾಡಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾಯ್ತು. ಇಲ್ಲಿ ನಾನು ಗೋಧಿ ಹಿಟ್ಟ ಸ್ವಲ್ಪ ಗಟ್ಟಿಗೆ ಕಲ್ಸ್ಕೊಬೇಕು. ಅತಿಯಾಗ ಮೃದುವಾಗಿ ಕಲ್ಸ್ಕೊಬಾರ್ದು, ಸ್ವಲ್ಪ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು. ಕಲಸಿ ಒಂದು ½ hour ಎತ್ತಿಟ್ಬಿಟ್ಟು ಆಮೇಲೆ ನೋಡಿದ್ರೆ ಈ ತರ ಒಂದು ಹದಕ್ಕೆ ಹಿಟ್ಟು ಆಗಿರ್ಬೇಕು. ಅತಿಯಾಗಿ ಸ್ಮೂತ್ ಆಗಿದ್ರೆ ಚಪಾತಿ ಸಾಫ್ಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಕಲ್ಸ್ಕೊಂಡು ತೆಳ್ಳಗೆ ಈ ತರ ಒತ್ಕೊಳ್ಬೇಕು. ಈ ತರ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಏನಾಗುತ್ತೆ, ಚಪಾತಿ ಮೃದುವಾಗಿ ಸ್ಮೂತ್ ಆಗಿ ಬರಲ್ಲ, ಸ್ವಲ್ಪ ಗಟ್ಟಿ ಬರುತ್ತೆ. ರೋಲ್ಗೆ ಯಾವಾಗಿದ್ರು ಗಟ್ಟಿ ಇರಬೇಕು. ಸ್ವಲ್ಪ ಸ್ಮೂತ್ ಆಗಿದ್ರೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿರಲ್ಲ. ಸೊ ಅದಕ್ಕಾಗಿ ಗಟ್ಟಿ ಇರಬೇಕು. ಒಂದ್ ಕಡೆ ನನ್ ಮಗ ಪಾಪ್ಕಾರ್ನ್ ಮಾಡ್ಕೊಳ್ತಾ ಇದ್ದ. RCB ಮ್ಯಾಚ್ ಸ್ಟಾರ್ಟ್ ಆಗ್ಬಿಡುತ್ತಮ್ಮ ಅಂತೇಳಿ ನಾನಿಲ್ಲಿ ಎಗ್ ರೋಲ್ ಮಾಡ್ತಾ ಇದ್ದೆ. ಇವಾಗ ಎರಡು ಕಡೆ ಒಂದೊಂದ್ ನಿಮಿಷ ಈಗ ಟರ್ನ್ ಮಾಡಿ ಬೇಯಿಸ್ಕೊಬೇಕು. ಇಲ್ಲಿ ಎಣ್ಣೆ ಕೂಡ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪನೇ ಹಾಕೊಬೇಕು ಎಣ್ಣೆ. ಜಾಸ್ತಿ ಎಣ್ಣೆ ಹಾಕಿದ್ರೆ ಚಪಾತಿ ಸಾಫ್ಟ್ ಆಗುತ್ತೆ. ಸೊ ಇಲ್ಲಿ ಸಾಫ್ಟ್ ಆಗಕ್ ಬಿಡಬಾರ್ದು ನಾವು, ಸ್ವಲ್ಪ ಕ್ರಿಸ್ಪಿ ಆಗಿರಂಗೆ ಇರಬೇಕು. ನೀವು ಮೈದಾದಲ್ಲಿ ಮಾಡ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಬಟ್ ಮೈದಾ ಹೆಲ್ತಿಗೆ ಒಳ್ಳೇದಲ್ಲ. ಅದಕ್ಕೇನೆ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೊಬಹುದು ಎಗ್ ರೋಲ್. ಸೊ ಇದನ್ನ 1 ನಿಮಿಷ ಅಥವಾ 2 ನಿಮಿಷ ಈ ತರ ಬೇಯಿಸ್ಕೊಂಡು ಚಪಾತಿನ ಮಾಡ್ಕೊಂಡು, ಸ್ವಲ್ಪ ಚಪಾತಿ ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ದಪ್ಪ ಆದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಸ್ವಲ್ಪ ತೆಳ್ಳಗಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಫೈನಲಿ ಆಯ್ತು.
ಇದು ನಾನು 2 ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಕೂಡ ಪಾಪ್ಕಾರ್ನ್ ರೆಡಿ ಆಯ್ತು. ನೆಕ್ಸ್ಟು ಮೊಟ್ಟೆನ ಈ ತರ ಒಡ್ದಿ ನೀವು ಎಷ್ಟು ಮೊಟ್ಟೆನಾರು ಹಾಕೊಬಹುದು. 1, 2, 3, 4 ಎಷ್ಟಾದ್ರೂ ಹಾಕೊಳ್ಳಿ. ಆಮೇಲೆ ಮೊಟ್ಟೆ ಈ ತರ ಒಡ್ದಿ ಹಾಕೊಬೇಕಾರೆ ಮೊಟ್ಟೆನ ನೀಟಾಗಿ ವಾಶ್ ಮಾಡಿ ಒಡ್ದಿ ಹಾಕೊಳ್ಳಿ. ಅದ್ರಲ್ಲಿರೋ ಗಲೀಜು ಆ ಧೂಳೆಲ್ಲ ನಾವೀಗೆ ಬ್ರೇಕ್ ಮಾಡ್ಬೇಕಾದ್ರೆ ಹೊಡಿಬೇಕಾದ್ರೆ ಅದ್ರ ಒಳಗಡೆನೆ ಬೀಳುತ್ತೆ. ಸೊ ಅದಕ್ಕಿಂತ ಮುಂಚೆ ಒಡ್ದಿ ಹಾಕೊಳ್ಳಿ. ಈ ತರ ಬೀಟ್ ಮಾಡಿ ಹಾಕೊಳ್ತೀನಿ ಅಂದ್ರೆ ಸ್ವಲ್ಪ ನೀರ್ನ ಹಾಕೊಂಡು 1 ಸ್ಪೂನ್ ಅಷ್ಟು ನೀರ್ನ ಹಾಕೊಂಡು ಈ ತರ ಬೀಟ್ ಮಾಡ್ಕೊಳ್ಳಿ. ಅದರಿಂದ ಆಮ್ಲೆಟ್ ಆಗ್ಲಿ ಮೊಟ್ಟೆದ್ ಏನೇ ಆಗ್ಲಿ ದಪ್ಪ ಬರುತ್ತೆ, ಥಿಕ್ನೆಸ್ ದಪ್ಪ ಇರುತ್ತೆ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಮೊಟ್ಟೆಗೆ ನಾನು ಯಾವುದೇ ರೀತಿ ಸಾಲ್ಟ್ ಆಗ್ಲಿ ಪೆಪ್ಪರ್ ಆಗ್ಲಿ ಅಥವಾ ಚಿಲ್ಲಿ ಪೌಡರ್ ಆಗ್ಲಿ ಏನು ಹಾಕ್ತಾ ಇಲ್ಲ. ನಾವು ಆಲ್ರೆಡಿ ಅಲ್ಲೇ ಸ್ಟಫಿಂಗ್ಗೆ ಹಾಕಿರ್ತೀವಿ. ಸೊ ಇದಕ್ಕೂ ಹಾಕ್ಬಿಟ್ರೆ ಮೊಟ್ಟೆಲೆ ಉಪ್ಪಿನಂಶ ಇರೋದ್ರಿಂದ ನಾವು ಉಪ್ಪು ಜಾಸ್ತಿ ಆಡ್ ಮಾಡಿದ್ರೆ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮೊಟ್ಟೆಗೆ ನಾನು ಯಾವುದೇ ರೀತಿ ಇಲ್ಲಿ ಆಡ್ ಮಾಡ್ತಾ ಇಲ್ಲ, ಹಾಗೆ ಬೀಟ್ ಮಾಡಿ ಹಾಕ್ತಾ ಇದ್ದೀನಿ. 1 ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ಬೆಂದ ಮೇಲೆನೆ ಈ ತರ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡ್ಮೇಲೆ ಇಷ್ಟೇನೆ, ಏನಿಲ್ಲ, ರೆಡಿ ಆಯ್ತು ಎಗ್ ರೋಲು. ನಾವು ಹೊರಗಡೆ 80 ರುಪೀಸು 120 ರುಪೀಸ್ ಕೊಟ್ಟು ತಿಂತೀವಿ. ಮನೆಯಲ್ಲೇ ಸುಲಭವಾಗಿ ಮತ್ತೆ ಹೆಲ್ತಿಯಾಗಿ ತಿನ್ಬೋದು. ಮಕ್ಳಿಗೆ ಈ ತರ ಸ್ನ್ಯಾಕ್ಸ್ಗೆ ಮಾಡ್ಕೊಡಿ, ತುಂಬಾನೇ ಖುಷಿ ಪಟ್ಟು ತಿಂತಾರೆ. ಫೈನಲಿ ಈ ತರ ಚಪಾತಿನ ಹಾಕೊಂಡು ಈ ತರ ಪ್ರೆಸ್ ಮಾಡ್ಕೊಂಡು ಹಾಕೊಂಡ್ರೆ ಮುಗೀತು. ಇದನ್ನ ಎತ್ತಿ ಇವಾಗ ನಾವೇನ್ ಸ್ಟಫಿಂಗ್ ಮಾಡಿರ್ತೀವಿ ಅದನ್ನ ಒಳಗಡೆಗೆ ಹಾಕೊಳ್ಳೋದು ಅಷ್ಟೇ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ. ಮೇನ್ ಇದಕ್ಕೆ ಚಾಟ್ ಮಸಾಲ. ಅಂಗಡಿಲೂ ಕೂಡ ಚಾಟ್ ಮಸಾಲ ಹಾಕ್ತಾರೆ ಮತ್ತೆ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ, ಅದಕ್ಕೆ ಅಷ್ಟೊಂದು ಟೇಸ್ಟ್ ಸಿಗೋದು. ಸೊ ಇಲ್ಲಿ ಟೇಸ್ಟಿಂಗ್ ಪೌಡರ್ ಯಾವುದೇ ರೀತಿ ಯೂಸ್ ಮಾಡಿಲ್ಲ. ಇದು ಆರ್ಗಾನಿಕ್ ಆಗಿ ಮತ್ತೆ ಹೆಲ್ತಿಯಾಗಿ ಹೈ ಪ್ರೋಟೀನ್ ಇದು. ನೀವು ವೆಯ್ಟ್ ಲಾಸ್ ಮಾಡೋರಂತೂ ಬೆಳಿಗ್ಗೆ ಟೈಮ್ ಇದನ್ನ ತಿಂದ್ಬಿಟ್ರಂತೂ ಮಧ್ಯಾಹ್ನ ಊಟನೂ ಬೇಡ ಸಂಜೆ ಊಟನೂ ಬೇಡ ಅಷ್ಟು ಹೊಟ್ಟೆ ತುಂಬಿರುತ್ತೆ. ಹೈ ಪ್ರೋಟೀನ್ ಇದು. ನೀವು ಜಿಮ್ ಏನಾದ್ರು ಮಾಡ್ತಾ ಇದ್ರೆ ಹೈ ಪ್ರೋಟೀನ್ ಇದು. ಸೊ ಒಂದ್ಸಲ ತಗೊಂಡ್ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ, ಹೆಲ್ತಿ ಆಗಿರುತ್ತೆ. ಮಕ್ಳಿಗೆ ಸಂಜೆ ಟೈಮು ಸ್ನ್ಯಾಕ್ಸ್ಗೋ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋ ಈ ತರ ಮಾಡ್ಕೊಡಿ. ಎಷ್ಟು ಚೆನ್ನಾಗಿರುತ್ತೆ ಅಂತ. ನನ್ ಮಗ ಕೂತಿ ನೋಡ್ಬೇಕಾಗಿತ್ತು, ನಾನು ಅಡಿಗೆ ಮನೆಯಲ್ಲೇ ಇದ್ಬಿಡ್ತೀನಿ ಅಂತ ಹೇಳಿ